ಕಾರ್ಖಾನೆಯ ಚುನಾವಣೆಯ ಪ್ರಯುಕ್ತ ಕರೆದಿರುವಂತಹ ಈ ಪತ್ರಿಕಾಗೋಷ್ಠಿ ಮಹಾತ್ಮ ಗಾಂಧಿ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಚುನಾವಣೆಯ ಪ್ರಯುಕ್ತ ಇವತ್ತಿನ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಬೀದರ್ ಜಿಲ್ಲೆಯಲ್ಲಿ ವಿಶೇಷವಾಗಿ ಸಹಕಾರಿ ಕ್ಷೇತ್ರ ಇದು ಒಂದು ಸಾಮ್ರಾಜ್ಯದ ರೀತಿಯಲ್ಲಿ ಮಾಡಿಕೊಂಡಿದ್ದಾರೆ. ಅದು DCC ಬ್ಯಾಂಕ್ ಇರ್ಬೋದು, MGSSK ಇರ್ಬೋದು, NSSK ಇರ್ಬೋದು, ಇವೆಲ್ಲ ತಮ್ಮದೇ ಆದಂತ ಒಂದು ಡೈನೆಸ್ಟಿಯನ್ನು ಮಾಡ್ಕೊಂಡಿದ್ದಾರೆ. ಇಲ್ಲಿ ಬೇರೆಯವರು ಯಾರು ಇದರಲ್ಲಿ ಭಾಗವಹಿಸಬಾರ್ದು. ಉದಾಹರಣೆಗೆ ನಾರಂಜಾದಲ್ಲಿ 24,000 ಶೇರ್ ಹೋಲ್ಡರ್ಸ್ ಇದ್ರೆ 4,400 ಮತದಾರ ಪಟ್ಟಿ ಮಾಡಿದ್ದಾರೆ. ಮಹಾತ್ಮ ಗಾಂಧಿ ಫ್ಯಾಕ್ಟರಿಯಲ್ಲಿಯೂ ಕೂಡ 23,000 ಮೇಲ್ಪಟ್ಟು ಮತದಾರ ಇದ್ರೂ ಕೂಡ ಅದಕ್ಕೆ 4,600 ಮತದಾರರ ಪಟ್ಟಿಯನ್ನು, ಶೇರ್ ಹೋಲ್ಡರ್ಸ್ ಅಷ್ಟಿದ್ರು ಕೂಡ 4,600 ಮತದಾರರ ಪಟ್ಟಿಯನ್ನು ಅವರು ಮಾಡಿದ್ದಾರೆ. ನಾನು ಈಗಾಗಲೇ ಹಿಂದಿನ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ ಹಾಗೆ ನಾರಂಜ ಕಾರ್ಖಾನೆಗೆ ನಾವು ಇದು ಮಾಡಿರೋದು ತಪ್ಪಿದೆ. ಈ ರೀತಿ ಮಾಡಿರೋದ್ರಿಂದ ಇಲ್ಲಿ ಚುನಾವಣೆಯ ಅಕ್ರಮ ನಡೀತಾ ಇದೆ. ನಿಜವಾಗಿ ಯಾರು ಮತದಾರ ಇದ್ದಾರೋ ಅವರಿಗೆ ಮತದಾರ ಹಕ್ಕು ಸಿಗ್ತಾ ಇಲ್ಲ. ಏನು ವೋಟ್ ಚೋರಿ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ, ಆ ವೋಟ್ ಚೋರಿ ಬೀದರ್ನಲ್ಲಿ ಅವ್ರ ಜನರಿಂದನೇ ಆಗ್ತಾ ಇದೆ. ಅದಕ್ಕೆ ತಡೆ ಕೊಡಬೇಕು. ಚುನಾವಣೆ ಅಕ್ರಮ ನಡೆದಿದೆ, ಎಲೆಕ್ಷನ್ ತಡೆ ಕೋರಬೇಕು ಅಂದಾಗ ಮಾನ್ಯ ಉಚ್ಚ ನ್ಯಾಯಾಲಯ ದಿನಾಂಕ ಕಳೆದ 4 ದಿನಗಳ ಹಿಂದೆ ಇದಕ್ಕೆ ಒಂದು ಸ್ಟೇ ಕೂಡ ಕೊಟ್ಟಿದೆ. ಆ ಚುನಾವಣೆ ಪ್ರೋಸೆಸ್ಗೆ ತಡೆಯನ್ನು ಕೊಟ್ಟಿದೆ ಉಚ್ಚ ನ್ಯಾಯಾಲಯ. 26ನೇ ತಾರೀಕಿಗೆ 26/9/2005 27ಕ್ಕೆ ಚುನಾವಣೆ ನಡೀಬೇಕಿತ್ತು. 26ನೇ ಸಾಯಂಕಾಲ ಮಧ್ಯಾಹ್ನ ಆ ಒಂದು ಎಲೆಕ್ಷನ್ ಪ್ರೋಸೆಸ್ಗೆ ತಡೆಯಾಗಿದೆ. ಅದೇ ರೀತಿಯಾಗಿ ಮಹಾತ್ಮ ಗಾಂಧಿ ಕಾರ್ಖಾನೆಯಲ್ಲಿಯೂ ಕೂಡ 23,000 ಮತದಾರರ ಇದ್ದಿದ್ದು ಅದು ಕೇವಲ 4,600 ಆಗಿದೆ. ಅದಕ್ಕೂ ಕೂಡ ತಡೆ ಕೊಡಬೇಕು ಅಂತ ಹೇಳಿ ನಾವು ಮಾನ್ಯ ನ್ಯಾಯಾಲಯಕ್ಕೆ ಅಪೀಲ್ ಹೋಗಿದ್ದೀವಿ. ಒಂದು ರಿಟ್ ಪಿಟಿಷನ್ ಅನ್ನು ಫೈಲ್ ಮಾಡಿದ್ದೀವಿ. ಈ ಒಂದು ರಿಟ್ ಪಿಟಿಷನ್ ಫೈಲ್ ಮಾಡಿದ್ದಾಗ ವೆಕೇಶನ್ ಇರೋದ್ರಿಂದ ಕೋರ್ಟ್ಗಳಿಗೆ, ಹೈಕೋರ್ಟ್ಗೆ ವೆಕೇಶನ್ ಇರೋದ್ರಿಂದ ವೆಕೇಶನ್ ಬೆಂಚ್ ಎದುರುಗಡೆ ಈ ವಿಷಯ ಬಂದು ಅವ್ರು ನಮ್ಗೆ ಸ್ಟೇ ಕೊಡ್ಲಿಲ್ಲ. ಆದ್ರೆ ಅವರು ಒಂದು ಆರ್ಡರ್ ಅನ್ನು ಪಾಸ್ ಮಾಡಿದ್ದಾರೆ. ದ ಮಹಾತ್ಮ ಗಾಂಧಿ ಸಹಕಾರಿ ಸಕ್ಕರೆ ಕಾರ್ಖಾನೆ ನಿಯಮಿತ್ ಆನ್ 6/10/25 ಶೆಲ್ ಬಿ ಸಬ್ಜೆಕ್ಟೆಡ್ ಟು ದಿ ರಿಸಲ್ಟ್ ಆಫ್ ದಿ ರಿಟ್ ಪಿಟಿಷನ್. ಇದರ ಅರ್ಥ ಅದರ ರಿಸಲ್ಟ್ ಬಂದರೂ ಕೂಡ, ಚುನಾವಣೆ ಆದರೂ ಕೂಡ ಅದರ ರಿಸಲ್ಟ್ ಅದರ ಮೇಲ್ಗಡೆ ಇರ್ತದೆ. ಈ ರಿಟ್ ಪಿಟಿಷನ್ ನ ರಿಸಲ್ಟ್ ಮೇಲೆ ಅದು ಡಿಪೆಂಡ್ ಇರ್ತದೆ. ಇಟ್ ಈಸ್ ಸಬ್ಜೆಕ್ಟೆಡ್ ಟು ದಿ ರಿಸಲ್ಟ್ ಆಫ್ ದ ರಿಟ್ ಪಿಟಿಷನ್. ಅಂದ್ರೆ ಮುಂದೆ ಅವರು ಗೆದ್ರೂ ಕೂಡ ಅಲ್ಲಿ ಅಕ್ರಮ ಆಗಿದೆ, ಮತದಾರರ ಪಟ್ಟಿ ತಯಾರಿಯಲ್ಲಿ ಅಕ್ರಮ ಆಗಿದೆ ಅನ್ನೋದು ಪ್ರೂವ್ ಆದ್ರೆ ಯಾರು ಗೆದ್ದಿರ್ತಾರೋ ಅವರು ಕೂಡ ನಲ್ ಅಂಡ್ ವೈಡ್ ಆಗುತ್ತೆ ಅನ್ನುವಂತ ಒಂದು ವಿಷಯವನ್ನು ಮಾನ್ಯ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ತಿಳಿಸಿದ್ದಾರೆ. ಈ ವಿಷಯವನ್ನು ಗಮನಕ್ಕೆ ತರಲಿಕ್ಕೆ ನಾವು ಇವತ್ತಿನ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಇದ್ರ ಜೊತೆಯಲ್ಲಿ ಚುನಾವಣೆಯಲ್ಲಿ ನಮ್ಮವರು ಕೂಡ ಭಾಗವಹಿಸಬೇಕಂತೆ. ಕಳೆದ ರಿಟ್ ಪಿಟಿಷನ್ ನಂಬರ್ ಮಹಾತ್ಮ ಗಾಂಧಿದು ರಿಟ್ ಪಿಟಿಷನ್ ನಂಬರ್ WP 02030350/2025 ಇದು ರಿಟ್ ಪಿಟಿಷನ್ ನಂಬರ್ ಇದೆ. ಕಲಬುರಗಿ ಹೈಕೋರ್ಟ್ ನಲ್ಲಿ ನಾವು 3/10/2025 ಇದನ್ನು ನಾವು ಸಬ್ಮಿಟ್ ಮಾಡಿದ್ದೀವಿ. ಅವತ್ತೇ ಇದನ್ನು ಈ ಆರ್ಡರ್ ಅನ್ನು ಕೂಡ ಅವರು ಪಾಸ್ ಮಾಡಿದ್ದಾರೆ. ಇದು ಮಹಾತ್ಮ ಗಾಂಧಿದು. ಇನ್ನು ಮಹಾತ್ಮ ಗಾಂಧಿ ಚುನಾವಣೆ ನಡೆದ್ರೂ ಕೂಡ ನಮ್ಮ ಅಭ್ಯರ್ಥಿಗಳು ಇರಬೇಕು ಅಂತ ಹೇಳಿ ನಾವು ನಮ್ಮ ಅಭ್ಯರ್ಥಿಗಳಿಗೆ ಸ್ಪರ್ಧೆಗಿಳಿಸಿದ್ದೀವಿ. ಮೊದಲನೇದಾಗಿ ಸಾಮಾನ್ಯ ಮತಕ್ಷೇತ್ರದಿಂದ 3 ಜನ ಅಭ್ಯರ್ಥಿಗಳಿದ್ದಾರೆ. ಒಬ್ರು ಭೀಮರಾವ್ ಶಂಕರರಾವ್ ಮಂಡೋಳೆ ಅಂತ ಹೇಳಿ, ಇನ್ನೊಬ್ರು ರಾಜೇಂದ್ರ ನಾಮದೇವರಾವ್ ಮಾಲಿ, ಇನ್ನೊಬ್ರು ಜ್ಞಾನೋಬ ಶ್ರೀಧರ್ ನಿರ್ಗುಡೆ. ಹುಮನಾಬಾದ್ನಿಂದ ಜ್ಞಾನೋಬ ಶ್ರೀಧರ್ ನಿರ್ಗುಡೆ, ಔರಾದ್ನಿಂದ ರಾಜೇಂದ್ರ ನಾಮದೇವರಾವ್ ಮಾಲಿ ಹಾಗೂ ಭಾಲ್ಕಿಯಿಂದ ಭೀಮರಾವ್ ಶಂಕರರಾವ್ ಮಂಡೋಳೆ ಅಂತ 3 ಜನ ನಮ್ಮ ಅಭ್ಯರ್ಥಿಗಳು ಇದ್ದಾರೆ. ಒಬ್ಬರ ಅಭ್ಯರ್ಥಿ ಭೀಮರಾವ್ ಅವರ ಅಭ್ಯರ್ಥಿಯ ಚಿಹ್ನೆ ಗ್ಯಾಸ್ ಸಿಲಿಂಡರ್ ಇದೆ. ರಾಜೇಂದ್ರ ಮಾಲಿ ಅವರ ಚಿಹ್ನೆ ನಳ ಇದೆ, ನೀರಿನ ಟ್ಯಾಪು. ಜ್ಞಾನೋಬ ಅವರ ಚಿಹ್ನೆ ಅಲ್ಮಾರ ಇದೆ. ಅದೇ ರೀತಿಯಾಗಿ ಇದು ಸಾಮಾನ್ಯ ಕ್ಷೇತ್ರ. ಸಾಮಾನ್ಯ ಮಹಿಳಾ ಕ್ಷೇತ್ರದಿಂದ 2 ಸ್ಪರ್ಧೆ ಮಾಡಬೇಕಾಗಿತ್ತು. 2 ಅಭ್ಯರ್ಥಿಗಳನ್ನು ಹಾಕಿದ್ದೀವಿ. ದ್ರಾಕ್ಷಾಯಣಿ ಮಲ್ಲಿಕಾರ್ಜುನ್ ಪೊಲೀಸ್ ಪಾಟೀಲ್, ಇವರು ಹುಮನಾಬಾದ್ ತಾಲೂಕ, ಮತ್ತು ಸರೋಜಿನಿ ರಾಜಪ್ಪ ಹಿರಣ ನೇಳಗಿ ಅಂತ ಹೇಳಿ ಭಾಲ್ಕಿ ತಾಲೂಕ. ಮೊದಲನೆಯವರು ದ್ರಾಕ್ಷಾಯಣಿ ಮಲ್ಲಿಕಾರ್ಜುನ್ ಪೊಲೀಸ್ ಪಾಟೀಲ್ ತಳಮಡಿಗಿ, ಅವರ ಚಿಹ್ನೆ ಬಕೆಟ್ ಇದೆ. ಇನ್ನೊಬ್ರು ಸರೋಜಿನಿ ರಾಜಪ್ಪ ಹಿರಣ, ಅವರ ಚಿಹ್ನೆ ಪೊರಕೆ
ಝಾಡು ಇದೆ. ಇನ್ನು ಪರಿಶಿಷ್ಟ ಜಾತಿ ಕ್ಷೇತ್ರದಿಂದ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿ, ನಮ್ಮ ಬೆಂಬಲಿತ ಅಭ್ಯರ್ಥಿಯಾಗಿ ಧನರಾಜ್ ನಾಗಪ್ಪ ಒಡೆಯರ್ ಅವರ ತಾಲೂಕ, ಇವರ ಚಿಹ್ನೆ ಹೊಲಿಗೆ ಯಂತ್ರ ಇದೆ. ಇದರ ಜೊತೆಯಲ್ಲಿ ನಾವು ಕೋರ್ಟ್ಗೆ ಹೋಗ್ಲಿಕ್ಕೆ ಕಾರಣ, ಆ ಒಂದು ಚುನಾವಣಾ ಪಟ್ಟಿಯನ್ನು ಯಾವ ಆಧಾರದ ಮೇಲೆ ಮಾಡಿದ್ರಿ ಅಂದಾಗ ನಮ್ಮ ಮೌಖಿಕವಾಗಿ ತಿಳಿದು ಬಂದಿರುವಂತಹ ವಿಷಯ, ಯಾರು ನಿರಂತರವಾಗಿ ಕಾರ್ಖಾನೆಗೆ ಕಬ್ಬನ್ನು ಸರಬರಾಜು ಮಾಡಿದ್ದಾರೋ, ಕಳೆದ 5 ವರ್ಷದಲ್ಲಿ 2-3 ವರ್ಷ ಕಬ್ಬು ಸರಬರಾಜು ಮಾಡಿರಬೇಕು, ಅಥವಾ ಅವರ ಸಾಮಾನ್ಯ ಸಭೆಗೆ ಅವರು ಅಟೆಂಡ್ ಆಗಿರ್ಬೇಕು ಅನ್ನೋದು, ಈ ರೀತಿಯಾಗಿ ಅವರು ತಿಳಿಸಿರ್ತಾರೆ. ಆದ್ರೆ ಕೆಲವೊಂದು ಜನ, ಒಂದೆರಡು ಎಕ್ಸಾಂಪಲ್ ಹೇಳ್ತೀನಿ ತಮ್ಗೆ. ನೇರಗೆಯ ಅಮೃತ ಶಾಮರಾವ್ ಜನವಣ ಅಂತ ಹೇಳಿ, ಇವರ ವೋಟರ್ ಲಿಸ್ಟ್ ನ ಕ್ರಮ ಸಂಖ್ಯೆ ಅಮೃತ ಶಾಮರಾವ್ ಜನವಾಡೆ, ವೋಟರ್ ಲಿಸ್ಟ್ ನ ಕ್ರಮ ಸಂಖ್ಯೆ 2437. ಈ ವ್ಯಕ್ತಿ ಷೇರುದಾರರಾಗಿದ್ದಾರೆ. ಇವರು ಯಾವತ್ತೂ ಕಬ್ಬೆ ಬೆಳೆದಿಲ್ಲ. ಇವರು ಹೈದರಾಬಾದ್ ನಲ್ಲಿ ಕೆಲಸ ಮಾಡ್ತಾರೆ. ಇವರು 1 GB ಅಟೆಂಡ್ ಆಗಿಲ್ಲ, ಆದ್ರೆ ಇವ್ರ ಹೆಸರು ವೋಟರ್ ಲಿಸ್ಟ್ ನಲ್ಲಿದೆ. ಇನ್ನೊಬ್ರು ಕಮಲಾಬಾಯಿ ಸಂಗಪ್ಪ ಕಣಜಿ, ಇವ್ರದ್ದು 2436. ಕಮಲಾಬಾಯಿ ಸಂಗಪ್ಪ ಕಣಜಿ 2436 ಕ್ರಮ ಸಂಖ್ಯೆ. ಇವರು ಡೆತ್ ಆಗಿ 5 ವರ್ಷ ಆಯ್ತು. 5 ವರ್ಷ ಹಿಂದೆ ಡೆತ್ ಆದವರು ಯಾವ ರೀತಿ ಆ ಕಾರ್ಖಾನೆ GB ಅಟೆಂಡ್ ಆದ್ರು, ಯಾವ ರೀತಿ ಆ ಕಾರ್ಖಾನೆಗೆ ಕಬ್ಬು ಸಪ್ಲೈ ಮಾಡಿದ್ರು ಅಂದ್ರೆ, ಈ ಕಾರ್ಖಾನೆ ಮತದಾರರ ಪಟ್ಟಿ ತಮಗೆ ಯಾರು ಬೇಕು, ಅವ್ರು ಸತ್ತೋಗಿರ್ಬೋದು, ಅವ್ರು GB ಬರ್ಲಿಕ್ಕಿಲ್ಲ, ಅವ್ರು ಏನು ಮಾಡ್ಲಿಕ್ಕಿಲ್ಲ, ಅವ್ರು ಸೇರಿಸಿದ್ದಾರೆ. ಆದ್ರೆ ಅನೇಕ ಜನ ಅವರು GB-ಗೂ ಹೋಗಿಲ್ಲ, ಅವ್ರ ಹೆಸರಿದೆ. ಅನೇಕ ಜನ GB-ಗೆ ಹೋಗಿದ್ದಾರೆ, ನಿರಂತರವಾಗಿ 5 ವರ್ಷ ಕಬ್ಬು ಸಪ್ಲೈ ಮಾಡಿದ್ದಾರೆ. ಅಂತವರ ಹೆಸರು ಮತದಾರರ ಪಟ್ಟಿಯಲ್ಲಿ ಇಲ್ಲ. ಈಗ ನಾವು ಚುನಾವಣೆ ಪ್ರಚಾರಕ್ಕೆ ಹೋದಾಗ ಅನೇಕ ಜನ ನಮ್ಮ ಹೆಸರೆಲ್ಲ ತೆಗೆದಾಕಿ, ನಾವು ಕಬ್ಬು ಸಪ್ಲೈ ಮಾಡಿದೆವು, ನಾವು GB-ಗೆ ಹೋಗಿದ್ದೆವು, ಆದ್ರೂ ಕೂಡ ಅವರು ನಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿಲ್ಲ. ಅಂದ್ರೆ ಇಲ್ಲಿ ಹಿಂದಿನ ಆಡಳಿತ ಮಂಡಳಿಯವರು, ಯಾರು ಹಿಂದೆ ಕೆಲಸ ಮಾಡ್ತಾ ಇದ್ರು ಆಡಳಿತ ಮಂಡಳಿಯವರು, ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ, ಮುಂದಿನ ಚುನಾವಣೆ ನಡೆದ್ರು ಕೂಡ ನಾವೇ ಗೆದಿಬೇಕು, ನಮ್ಮದೇ ಮತದಾರರು ಇರಬೇಕು. ಅವ್ರು GB ಎಲ್ಲಾ ನಿಯಮಗಳನ್ನು ಗಾಳಿಗೆ ತೂರಿ, ಕೋಆಪರೇಟಿವ್ ನ ಎಲ್ಲಾ ನಿಯಮಗಳನ್ನು ಗಾಳಿಗೆ ತೂರಿ ತಮಗೆ ಬೇಕಾದಂತೆ ಮತದಾರರ ಪಟ್ಟಿಯನ್ನು ತಯಾರು ಮಾಡಿದ್ದಾರ. ಮತ್ತೆ ಯಾವುದೇ ಚುನಾವಣೆಯ ಮತದಾರರ ಪಟ್ಟಿ ಮಾಡಬೇಕಾದ್ರೆ ಆ ಮತದಾರರ ಪಟ್ಟಿ ಆಬ್ಜೆಕ್ಷನ್ ಸಿಕ್ಕಬೇಕು. ಇದರಲ್ಲಿ ಸಹಕಾರ ಇಲಾಖೆ ಅಧಿಕಾರಿಗಳು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರ. ಈ ಮತದಾರರ ಪಟ್ಟಿ ಪರಿಶೀಲನೆ ಮಾಡುವವರು ಸರ್ಕಾರ ಅಧಿಕಾರಿ ಇಲಾಖೆ ಅಧಿಕಾರಿಗಳು. ಜಾಯಿಂಟ್ ರಿಜಿಸ್ಟ್ರಾರ್ ಅಪ್ರೂವಲ್ ಆದ ನಂತರ ಮತದಾರರ ಪಟ್ಟಿ ಪ್ರಕಟ ಮಾಡ್ತಾರ. ಆ ಪ್ರಕಟ ಆದ ನಂತರ ನನ್ನ ಹೆಸರು ಅದರಲ್ಲಿ ಬಂದಿದೆ ಇಲ್ಲ ಅಂತ ಹೇಳಿ ಪರಿಶೀಲನೆ ಮಾಡ್ಲಿಕ್ಕೆ, ಆಬ್ಜೆಕ್ಷನ್ ಹಾಕ್ಲಿಕ್ಕೆ ಸಮಯ ಇರ್ತದ. ಈಗ ನಾರಂಜಾದಲ್ಲಿ ಏನಾಗಿದೆ ಅಂದ್ರೆ, 7ನೇ ತಾರೀಕಿಗೆ ಮತದಾರರ ಪಟ್ಟಿ ಜಾರಿ ಮಾಡಿದಾರ, 9ನೇ ತಾರೀಕಿಗೆ ಚುನಾವಣಾ ಅಧಿಸೂಚನೆ ಜಾರಿ ಮಾಡಿದ್ದಾರೆ. ಅಂದ್ರೆ 2 ದಿವಸ ಅಲ್ಲಿ. ಆದ್ರ ಇಲ್ಲಿಯೂ ಕೂಡ ಅದೇ ರೀತಿಯಾಗಿದೆ. ನಾರಂಜಾದ ಮಹಾತ್ಮ ಗಾಂಧಿಯಲ್ಲಿಯೂ ಕೂಡ 2 ದಿವಸ ಮುಂಚೆ ಮತದಾರರ ಪಟ್ಟಿ ಡಿಕ್ಲೇರ್ ಮಾಡೋದು, ಆ ಮತದಾರರಿಗೆ ಅದು ನೋಡ್ಕೊಳ್ಳಿಕ್ಕೂ ಕೂಡ ಅವಕಾಶ ಕೊಡೋದಿಲ್ಲ, ಮತದಾರರ ಪಟ್ಟಿ ಕೂಡ ಯಾರ ಕೈದಾಗ ಕೊಡೋಂಗಿಲ್ಲ. ಚುನಾವಣೆ ದಿವಸ ಮತದಾರ ಪಟ್ಟಿಯನ್ನು ಕೊಡೋದು, ಅಂದ್ರೆ ಯಾರು ಇದು ಕೊಟ್ಟು ನಾಮಿನೇಷನ್ ಹಾಕಬಾರ್ದು ಅನ್ನುವಂತ ಉದ್ದೇಶದಿಂದ ಆಗಿದೆ. ಇದರ ಜೊತೆಯಲ್ಲಿ ನಾವು ನಿನ್ನೆ ಮಹಾತ್ಮ ಗಾಂಧಿ ಕಾರ್ಖಾನೆಯ ವ್ಯವಸ್ಥಾಪಕ ನಿರ್ದೇಶಕರಿಗೆ ಒಂದು ಪತ್ರ ಕೊಟ್ಟು ಕಳಿಸಿದೀವಿ. ನಮ್ಮ ಪಕ್ಷದ ಅಧ್ಯಕ್ಷರ ವತಿಯಿಂದ ಏನ್ ಪತ್ರ ಕೊಟ್ಟು ಕಳಿಸಿದೀವಿ ಅಂದ್ರೆ, ನಮಗೆ ಇದಕ್ಕೆ ಸಂಬಂಧಪಟ್ಟಂತ ದಾಖಲಾತಿಗಳನ್ನು ಕೊಡಿ. ಮೊದಲನೇದು, ನಿಮ್ಮಲ್ಲಿ ಎಷ್ಟು ಜನ GB-ಗೆ ಅಟೆಂಡ್ ಆಗಿದ್ದಾರೆ ಕಳೆದ 5 ವರ್ಷದಲ್ಲಿ, ಅವರ ಸಿಗ್ನೇಚರ್ ಪ್ರತಿ ಕೊಡಿ ನಮಗೆ. 2ನೇದು, ನಿಮಗೆ ಕಳೆದ 5 ವರ್ಷದಲ್ಲಿ ಎಷ್ಟು ಜನ ಶುಗರ್ ಕೇನ್ ಸಪ್ಲೈ ಮಾಡಿದಾರ ಅದ್ರ ಪಟ್ಟಿ ಕೊಡಿ. ಮತ್ತೆ ನೀವು ಈಗ ಮಾಡಿದ ಮತದಾರರ ಪಟ್ಟಿ ಯಾವ ಆಧಾರದಲ್ಲಿ ಮಾಡಿದ್ದೀರಿ ಅವರ ಸಿಗ್ನೇಚರ್ ಪ್ರತಿ ಕೊಡಿ ಅಂತ ನಾವು ಕೇಳಿದ್ದೀವಿ. ಜೊತೆಯಲ್ಲಿ ನಿಮ್ಮ ಕಂಪನಿ ಬೈಲಾಸ್, ನಿಮ್ಮ ಫ್ಯಾಕ್ಟರಿಯ ಬೈಲಾಸ್ ಪ್ರತಿ ಕೊಡಿ ಅಂತ ಕೇಳಿದ್ವಿ. ಯಾವುದೇ ಸಾರ್ವಜನಿಕರಿಗೂ ಹಕ್ಕಿದೆ, ನಾವು ಪಕ್ಷದ ಪ್ರತಿನಿಧಿಯಾಗಿ ಕೇಳಿದ್ದೀವಿ. ಆದ್ರೆ ಅವ್ರು ಹೇಳಿದ್ರು ನಿಮ್ಗೆ ಕೊಡ್ಲಿಕ್ಕೆ ಬರೋಲ್ಲ, ರೈತರು ಕೊಡಬೇಕು ಅಂತ ಹೇಳಿ. ನಮ್ಮ ಅಭ್ಯರ್ಥಿಯ ಕೈಯಿಂದ ಕೊಡಿಸಿದ್ವಿ. ಆಲ್ರೆಡಿ ವೋಟ್ ಲಿಸ್ಟ್ ಅಲ್ಲಿ ಯಾರ ಹೆಸರಿದೆ ಅವರಿಂದ ಕೊಡಿಸಿದ್ವಿ. ಇಲ್ಲಿಯವರೆಗೆ ಕಾರ್ಖಾನೆ ವ್ಯವಸ್ಥಾಪಕ ನಿರ್ದೇಶಕರು ಆ ಪತ್ರ ಸ್ವೀಕೃತಿ ಮಾಡ್ಲಿಕ್ಕೆ ರೆಡಿ ಇಲ್ಲ. ನಾವು ಕೊಡೋದು ವಿಷಯ ಸೆಕೆಂಡರಿ, ಆ ಪತ್ರವನ್ನು ಸ್ವೀಕೃತಿ ಮಾಡ್ಲಿಕ್ಕೆ ಆ ಕಾರ್ಖಾನೆ MD ರೆಡಿ ಇಲ್ಲ. ಇವತ್ತು ಕೂಡ ನಮ್ಮ ಕಾರ್ಯಕರ್ತರಲ್ಲಿ ಹೋಗಿದ್ದಾರೆ, ನಮಗೆ ರಿಸೀವ್ ಕೊಡಿ, ನೀವು ಕೊಡ್ರಿ ಬಿಡ್ರಿ ಆಮೇಲೆ ಕೊಡ್ರಿ, ರಿಸೀವ್ ಕೊಡಿ ಅಂದ್ರೂ ಕೂಡ ಕೊಡ್ತಾ ಇಲ್ಲ. ಈ ರೀತಿಯಾದಂತ ಒಂದು ಸಾಮ್ರಾಜ್ಯವನ್ನು, ಒಂದು ಡೈನೆಸ್ಟಿಯನ್ನು ಇವತ್ತು ಸಹಕಾರ ಕ್ಷೇತ್ರದಲ್ಲಿ ಅವರು ಸ್ಥಾಪನೆ ಮಾಡ್ಕೊಂಡಿದ್ದಾರ. ಇದರ ಮುಖಾಂತರ ಸಹಕಾರ ಇಲಾಖೆಯವರಿಗೆ ನಾವು ವಿನಂತಿ ಮಾಡ್ತೀವಿ,
ಇವತ್ತು ಯಾವ ರೀತಿಯ ಅಧಿಕಾರಿಗಳು ನಡ್ಕೊಳ್ತಾ ಇದ್ದಾರ, ಅಲ್ಲಿರುವಂತಹ ವ್ಯವಸ್ಥಾಪಕ ನಿರ್ದೇಶಕರು, ಅಲ್ಲಿರುವಂತಹ MD, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್, ಅವರೆಲ್ಲರ ಮೇಲೆ ಕ್ರಮ ಆಗ್ಬೇಕು. ಇವತ್ತು ಅವ್ರು ಕೊಡ್ಲಿಲ್ಲ ಅಂದ್ರೆ ನಾವು JR ಹತ್ರ ಕೇಳ್ತೀವಿ, ಅವ್ರು ಕೊಟ್ಟರು ಒಳ್ಳೇದಾಯ್ತು, ಇನ್ನೂ ಒಂದ್ ದಿವಸ ನೋಡ್ತೀವಿ. ಯಾಕಂದ್ರೆ ನಾವು ಇವೆಲ್ಲ ದಾಖಲಾತಿಗಳನ್ನು ಕೋರ್ಟಿಗೆ ಕೊಡ್ಬೇಕಾಗ್ಯದ. ಕೋರ್ಟಿಗೆ ಕೇಳಿದ್ರೆ ಮಾನ್ಯ ಕೋರ್ಟ್ ಇಲ್ಲ, ಕೊಡ್ಲಿಲ್ಲ ಅಂದ್ರೆ ಕೊಡ್ತಾ ಇಲ್ಲ ಅಂತ ಹೇಳಿ ಕೋರ್ಟಿಗೆ ಹೇಳ್ತೀವಿ. ಅವಾಗ ನ್ಯಾಯಾಲಯನೇ ಅದನ್ನು ತರಿಸಿ ಅವರಿಂದಲೇ ಪ್ರೊಡ್ಯೂಸ್ ಮಾಡ್ಕೊಳ್ಳುವಂತ ವ್ಯವಸ್ಥೆ ಕೂಡ ಆಗಬಹುದು. ಈ ವಿಷಯವನ್ನು ಈ ಒಂದು ಪತ್ರಿಕಾಗೋಷ್ಠಿಯ ಮುಖಾಂತರ ತರ್ತಾ ಅವ್ರಿಗೆ ಭಯ ಇದೆ. ಯಾಕೆ ಅವ್ರು ಕೊಡ್ತಾ ಇಲ್ಲ ಅಂದ್ರ ಜಿಬಿಗೆ ಯಾರು ಬಂದ್ರೆ ಅವ್ರ ಸಿಗ್ನೇಚರ್ ತಗೊಳ್ಳೋದಿಲ್ಲ. ಅಲ್ಲಿ ನಮಗಿರುವ ಮಾಹಿತಿ ಪ್ರಕಾರ ಅವರ ಫೀಲ್ಡ್ ಮ್ಯಾನ್ಗಳು, ಅವರ ಫೀಲ್ಡ್ ಮ್ಯಾನ್ ಅಸಿಸ್ಟೆಂಟ್ಗಳು ಅವ್ರ ಕೆಳಗಡೆ ಇರ್ತಾರೆ, ಅವರೆಲ್ಲ ಕೊಂದು ಸಿಗ್ನೇಚರ್ ಹೊಡಿತಾರೆ ಎಲ್ಲರೂ. ಇವತ್ತು ಅವ್ರ ಸಿಗ್ನೇಚರ್ ಪ್ರತಿ ಕೊಟ್ಟರು ಅಂದ್ರ ಅದ್ರ ವೆರಿಫಿಕೇಶನ್ ಆಯ್ತು ಅಂದ್ರ ಪಕ್ಕಾ ಅದು ಡೂಪ್ಲಿಕೇಟ್ ಇರ್ತದೆ. ಎಲ್ಲ ಅಧಿಕಾರಿಗಳ ಮೇಲೆ ಕ್ರಮ ಆಗ್ತದ, ಅವರೆಲ್ಲರೂ ಜೈಲಿಗೆ ಹೋಗ್ಬೇಕಾಗ್ತದೆ. ಅದಕ್ಕೆ ಭಯ ಪಟ್ಕೊಂಡು ಇವತ್ತು ಅವ್ರು ಕೊಡ್ತಾ ಇಲ್ಲ. ಕಬ್ಬು ಹಾಕಿದವ್ರು ಲಿಸ್ಟ್ ಇರ್ಬೋದು, ಆದ್ರೆ ಜಿಬಿ ಲಿಸ್ಟ್ ಮಾತ್ರ ಯಾವುದೇ ಕಾರ್ಖಾನೆಯಲ್ಲಿ ಸರಿ ಇಲ್ಲ ಅಂತ ನಮ್ಗೆ ಅನಿಸ್ತಾ ಇದೆ. ಅದಕ್ಕೆ ಅವ್ರು ಕೊಡ್ಲಿಕ್ಕೆ ಹೆದರ್ತಾ ಇದ್ದಾರ. ಅದಕ್ಕೆ ಅವ್ರು ಕೊಡ್ಲಿಲ್ಲ ಅಂದ್ರ ನಾವು ಸರ್ಕಾರ JR ಮುಖಾಂತರ ಅಥವಾ ಮಾನ್ಯ ನ್ಯಾಯಾಲಯದ ಮುಖಾಂತರ ತರಿಸ್ಕೊಳ್ಳುವಂತ ವ್ಯವಸ್ಥೆ ಮಾಡ್ತೀವಿ. ಈ ಸಾಮ್ರಾಜ್ಯ ಬಹಳ ದಿವಸ ನಡೆಯೋದಿಲ್ಲ. ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದ್ದೀವಿ. ಅಂಬೇಡ್ಕರ್ ಅವರು ಮತದಾನ ಹಕ್ಕು, ಒಬ್ಬ ಸಾಮಾನ್ಯ ಪ್ರಜೆಗೂ ಒಂದೇ ಮತದಾನ, ರಾಷ್ಟ್ರಪತಿಗೂ ಕೂಡ ಒಂದೇ ಮತದಾನ ಇರುವಂತ ವ್ಯವಸ್ಥೆಯನ್ನು ಸಂವಿಧಾನದಲ್ಲಿ ಅಂಬೇಡ್ಕರ್ ಕೊಟ್ಟಿದ್ದಾರೆ. ಇವತ್ತು ಇವರು ಸಂವಿಧಾನ ಮುರಿತಾ ಇದ್ದಾರೆ. ಯಾರಿಗೆ ನಿಜವಾಗಿ ಮತದಾನ ಸಿಗಬೇಕು ಅವ್ರಿಗೆ ಮತದಾನ ಕೊಡ್ತಾ ಇಲ್ಲ. ಕಾನೂನು ಪ್ರಕಾರ ಯಾರಿಗೆ ಸಿಗಬೇಕು ಸಿಗ್ತಾ ಇಲ್ಲ, ಯಾರಿಗೆ ಸಿಗಬಾರ್ದು ಸಿಗೋ ಹಾಗೆ ಮಾಡಿ ಇವರು ಕಾರ್ಖಾನೆಗೆ ಇಷ್ಟೊಂದು ಒಂದು ಬಾಕಿಯಲ್ಲಿ ತಳಿದ್ದಾರೆ. ಕಾರ್ಖಾನೆ ಇವತ್ತ ಇಷ್ಟೊಂದು ಬಾಕಿ ಮಾಡ್ಲಿಕ್ಕೆ ಯಾರು ಕಾರಣ? ಅಲ್ಲೇ ಹಿಂದೆ ಬೇರೆಯವರು ಯಾರು ಇದು ಮಾಡಿಲ್ಲ. ಕಾರ್ಖಾನೆ ಹುಟ್ಟೆಯಿಂದ ಒಂದೇ ಕುಟುಂಬದವರು ಕಾರ್ಖಾನೆಗಳನ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಮತ್ತೆ ನೀವು ಒಬ್ಬರೇ ಮಾಡ್ತಾ ಇದ್ರೆ ಇಷ್ಟೇ ಬಾಕಿ ಆಗ್ತಾ ಇದೆ. ನಮ್ಮ ಉದ್ದೇಶ ಏನಿದೆ ಅಂದ್ರೆ ನಾವು ಸಹಕಾರ ಕ್ಷೇತ್ರದಲ್ಲಿ ಇರಬೇಕು, ನಮ್ಮ ಪ್ರತಿನಿಧಿಗಳು ಒಬ್ಬಿಬ್ಬರಲ್ಲಿ ಇರಬೇಕು. ನೀವೇನಾದ್ರೂ ತಪ್ಪು ಮಾಡ್ತಾ ಇದ್ದಾಗ ವಿರೋಧ ಪಕ್ಷದವರನ್ನು ನಾವು ಕೇಳೋರು ಇರಬೇಕು ಅನ್ನೋ ಉದ್ದೇಶಕ್ಕಾಗಿ ನಾವು ಚುನಾವಣೆಯಲ್ಲಿ ಬರ್ತಾ ಇದ್ದೀವಿ. ಜನರಿಗೆ ರೈತರಿಗೆ ದಾರಿ ತಪ್ಪಿಸ್ತಾ ಇದ್ದಾರೆ. ಬಿಜೆಪಿ ಅವರು ಈ ರೀತಿ ಮಾಡ್ತಾ ಇದ್ದಾರೆ. ನಾಳೆ ಕಾರ್ಖಾನೆ ಹೆಂಗ್ ನಡೀತದ? 5 ಅಮಾಸಿ ನಿಲ್ಲೋದಿಲ್ಲ. ಕಾರ್ಖಾನೆ ಹೆಂಗೂ ನಡೀತದ? ಜಿಲ್ಲಾಡಳಿತ ಇಲ್ವಾ? ಸತ್ತೋಗಿದೆ ಜಿಲ್ಲಾಡಳಿತ. ಅಲ್ಲಿ ಬಾಡಿ ಇರಲಿಲ್ಲ ಅಂದ್ರೆ ಜಿಲ್ಲಾಡಳಿತ ನಡೆಸ್ತಾರೆ ಕಾರ್ಖಾನೆ. ನೀವಿದ್ದ ಬೇರೆಯವರಿಗೆಲ್ಲ ಏನಾಗಿದೆ, ನಾವಿದ್ರೆ ಇದು ನಡೀತದ ಅನ್ನುವಂತ ಒಂದು ವಾತಾವರಣ ನಿರ್ಮಾಣ ಮಾಡಿದ್ದಾರೆ. ರೈತರಲ್ಲಿ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಮೊನ್ನೆ ನಮ್ಮ ರಾಜ್ಯಾಧ್ಯಕ್ಷರು ಬಂದಾಗ ಕೆಲವೊಂದು ರೈತರನ್ನು ಕಳಿಸಿದ್ದಾರೆ ಸ್ಪಾನ್ಸರ್ ಮಾಡಿ. ಈ ಕಾರ್ಖಾನೆಯನ್ನು ಕೋರ್ಟಿಗೆ ಹೋಗಿ ಅದು ಹೇಗೆ ನಡಿಬೇಕು, ಯಾರು ನಡೆಸ್ತಾರ ಅಂದ್ರೆ ಅವರೇ ನಡೆಸಬೇಕಂತ ಏನು ಬರ್ಕೊಟ್ಟಿದೆಯಾ? ಯಾರು ನಡೆಸ್ತಾರೆ? ಕಾರ್ಖಾನೆ ನಡೆಸೋದು ದೊಡ್ಡ ವಿಷಯ ಅಲ್ಲ. ಒಬ್ಬ ಚಾಯ್ ಮಾರುವವನ ಮಗ ಈ ದೇಶ ನಡೆಸ್ತಾ ಇಲ್ಲ. ಭಾರತದ ಪ್ರತಿಯೊಬ್ಬ ಪ್ರಜೆಯಲ್ಲಿಯೂ ಕೂಡ ಆ ಶಕ್ತಿ ಇದೆ. ಕಾರ್ಖಾನೆಯ ದೇಶವನ್ನೇ ನಡೆಸುವಂತ, ಸಾಮಾನ್ಯ ಪ್ರಜೆಗಳಲ್ಲಿ ಕೂಡ ದೇಶವನ್ನು ನಡೆಸುವಂತ ಶಕ್ತಿ ಇದೆ. ಅವ್ರು ನಡೆಸ್ತಾರ. ಜಿಲ್ಲಾಡಳಿತ ಇದೆ, ಸರ್ಕಾರ ಇದೆ. ಅವ್ರನ್ನ ಕಣ್ಮುಚ್ಕೊಂಡು ಕೂಡ ರೈತರ ಕಬ್ಬು ಒಯ್ದೇ ಬೇಕಿತ್ತು, ಕಾರ್ಖಾನೆ ನಡೆಸ್ತಾರೆ. ಮಂಡ್ಯದಲ್ಲಿ ನಡೀತಾ ಇಲ್ವಾ? ಇದಕ್ಕಿಂತ ಹೆಚ್ಚಿನ ಲಾಸ್ನಲ್ಲಿ ಇವೆ. ಮೈಸೂರು ನಡೀತಾ ಇಲ್ವಾ? ಇದು ಕೂಡ ನಡೆಯುತ್ತೆ. ಎರಡು ಮಾತೇ ಇಲ್ಲ. ಆದ್ರೆ ಇವ್ರದ್ದು ಏನು ಅವ್ಯವಹಾರಗಳಿವೆ, ಇವರ ಅವ್ಯವಹಾರದಿಂದ ಇವತ್ತ ಕಾರ್ಖಾನೆಗಳಿಗೆ ಇಷ್ಟೊಂದು ಬಾಕಿಯಾಗಿದೆ. ಅದಕ್ಕಾಗಿ ಈ ಬಾಕಿಯನ್ನು ಇನ್ನೂ ಹೆಚ್ಚಿಗೆ ಮಾಡಬಾರ್ದು. ಈ ಬಾಕಿ ಕಡಿಮೆ ಆಗಬೇಕು, ಈ ಬಾಕಿ ಇನ್ನೂ ಹೆಚ್ಚಿಗೆ ಮಾಡಬಾರ್ದು. ಅದಕ್ಕಾಗಿ ನಮ್ಮ ಪ್ರತಿನಿಧಿಗಳು ಕೂಡ ಅಲ್ಲಿ ಇರಬೇಕು ಅನ್ನುವಂತ ಉದ್ದೇಶದಿಂದ ನಾವು ಈ ಚುನಾವಣೆ ಆಗಲಿ ಅಂತ ಇದ್ದೀವಿ. ಅದಕ್ಕೆ ಅವರು ಅವಕಾಶ ಮಾಡಿಕೊಡ್ಬೇಕು. ಮತ್ತ ಈ ಚುನಾವಣೆಯಲ್ಲಿ ನಾವು ರೈತರಿಗೂ ಕೂಡ ವಿನಂತಿ ಮಾಡ್ತೀವಿ. ಈಗ ನಮ್ಮದ ಅಭ್ಯರ್ಥಿಗಳು 6 ಜನ ಫೀಲ್ಡ್ ಅಲ್ಲಿ ಇದ್ದಾರೆ. ಒಟ್ಟಿರೋದು 13 ಜನ. ಈಗಾಗಲೇ ಅವರು 6 ಜನ ಗೆದ್ದಿದ್ದಾರಲ್ಲ. ಕೋರ್ಟ್ ಸ್ಟೇ ಬರೋದು ಸೆಕೆಂಡ್ರಿ. ಆದ್ರೆ ಈಗಾಗಲೇ 6 ಜನ ಯುನಾನಿಮಸ್ ಆಗಿದ್ದಾರೆ. ನಿಮ್ಮ ಬಾಡಿ ಆಗ್ಬೋದು, ಆದ್ರೆ ಅವ್ರಿಗೆ ಕೇಳಬೇಕಂದ್ರೆ ನಮ್ಮ ಪ್ರತಿನಿಧಿಗಳ ಅವಶ್ಯಕತೆ ಇದೆ. ರೈತರಲ್ಲಿ ವಿನಂತಿ ಮಾಡ್ತೀವಿ, ಒಂದು ಒಳ್ಳೆ ವಿರೋಧ ಪಕ್ಷವಾಗಿ ನಾವು ಆ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತೀವಿ. ಅವ್ರು ಏನಾದರೂ ತಪ್ಪು ಮಾಡಿದರೆ ವಾಚ್ಡಾಗ್ ಆಗಿ ಕಿವಿ ಹಿಂಡುವಂತ ಕೆಲಸ ಮಾಡ್ತೀವಿ. ಅದಕ್ಕೆ ನಮ್ಮ ಪ್ರತಿನಿಧಿಗಳಿಗೆ ತಾವು ಮತದಾನ ಮಾಡಿ ಗೆಲ್ಲಿಸಬೇಕು ಅಂತ ಹೇಳಿ ಒಂದು ವಿನಂತಿಯನ್ನು ಕೂಡ ಈ ಪತ್ರಿಕಾಗೋಷ್ಠಿ ಮುಖಾಂತರ ವಿनंती ಮಾಡಿಕೊಂಡು ಇಲ್ಲಿಗೆ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದ सर। डीके सीताराम को बीजेपी से सस्पेंड करें, आप एमएलए को मुलाकात कर रहे हैं सर? एमएलए को दसरा में कोई भी मुलाकात कर सकते हैं। हमारा राजनीति अलग है।